ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಪಯಣ ವಿತ್ ಪ್ರಭಾಕರ್. ಈ ವಿಡಿಯೋದಲ್ಲಿ ಪಾರ್ಟ್ 2ನಲ್ಲಿ ಕೇದಾರ್ನಾಥ್, ಬದ್ರಿನಾಥ್ ಮತ್ತು ಮನಾ ವಿಲೇಜ್ ಬಗ್ಗೆ ಮಾಹಿತಿ ಇರುತ್ತೆ. ಇನ್ನು ಯಮುನೋತ್ರಿ, ಗಂಗೋತ್ರಿ, ಉತ್ತರಕಾಶಿ ಬಗ್ಗೆ ಪಾರ್ಟ್ 1 ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂದರೆ ನೋಡಿ, ಆಗ ನಿಮಗೆ ಚಾರ್ಧಾಮ್ ಯಾತ್ರೆಯ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಚಾರ್ಧಾಮ್ ಯಾತ್ರೆಯಲ್ಲಿ ನಾವು ಯಮುನೋತ್ರಿ, ಗಂಗೋತ್ರಿ, ಉತ್ತರಕಾಶಿ ಎಲ್ಲ ದರ್ಶನ ಮುಗಿಸಿ ನಾವು ಇಲ್ಲೇ ರಾತ್ರಿ ಉಳ್ಕೊಂಡ್ವಿ. ಮಾರನೇ ದಿನ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು ನಾವು ಶ್ರೀನಗರಕ್ಕೆ. ಇಲ್ಲಿಂದ ನಾವು ಕೇದಾರ್ನಾಥ್ ಹೋಗೋದಕ್ಕೆ ಉತ್ತರಕಾಶಿಯಿಂದ ಡೈರೆಕ್ಟ್ ಬಸ್ ಇರೋಲ್ಲ, ನಾವು ಶ್ರೀನಗರ ಹೋಗಬೇಕು. ಉತ್ತರಕಾಶಿಯಿಂದ ಶ್ರೀನಗರ 161 ಕಿಲೋಮೀಟರ್ ಆಗುತ್ತೆ. ಒಂದು 5ರಿಂದ 6 ಗಂಟೆ ಜರ್ನಿ ಆಗುತ್ತೆ. ಇಲ್ಲಿ ಬಸ್ ಟಿಕೆಟು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ. ಧರ್ಮಶಾಲಾ ಎದುರುಗಡೆನೇ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಒಂದು 4 ಗಂಟೆ ಹಂಗೆ ಹೋಗಿ ಸಾಯಂಕಾಲ ನಾವು ಬಸ್ ಟಿಕೆಟ್ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನಮಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ನಾವೇನಾದರೂ ಬೆಳಗ್ಗೆ ಹೋಗಿ ಡೈರೆಕ್ಟ್ ಬಸ್ಸಲ್ಲೇ ಕುತ್ಕೋತೀವಿ ಅಂತ ಹೇಳಿದ್ರೆ ಸೀಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಬಸ್ಗಳು. ಉತ್ತರಕಾಶಿಯಿಂದ ಶ್ರೀನಗರಕ್ಕೆ 320 ರೂಪಾಯಿ ಆಗುತ್ತೆ ಒಬ್ಬರಿಗೆ ಬಸ್ ಟಿಕೆಟು. ಉತ್ತರಕಾಶಿಯಿಂದ 6 ಗಂಟೆ ಜರ್ನಿ ಮಾಡಿ ನಾವು ಶ್ರೀನಗರ ಬಂದ್ವಿ. ಇದೇ ನೋಡಿ ಶ್ರೀನಗರ ಬಸ್ ನಿಲ್ದಾಣ. ಇಲ್ಲಿಂದ ನಾವು ಸೋನ್ಪ್ರಯಾಗ್ ಹೋಗಬೇಕು. ಸೋನ್ಪ್ರಯಾಗ್ ಹೋಗೋದಕ್ಕೆ ಡೈರೆಕ್ಟ್ ಬಸ್ಗಳು ಕಡಿಮೆ ಇರುತ್ತೆ. ಹಾಗಾಗಿ ನಾವು ಇಲ್ಲಿಂದ ಶೇರಿಂಗ್ ಟ್ಯಾಕ್ಸಿಲಿ ಹೋಗೋಣ ಅಂತ ಹೇಳ್ಬಿಟ್ಟು ವಿಚಾರಿಸಿದ್ವಿ. ಒಬ್ಬರಿಗೆ 400ರಿಂದ 500 ರೂಪಾಯಿ ಹೇಳಿದರು. ಇಲ್ಲಿಂದ ಸೋನ್ಪ್ರಯಾಗು 100 ಕಿಲೋಮೀಟ್ರ್ ಇದೆ. ನಾವು ಚಾರ್ಜ್ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಕರ್ಣಪ್ರಯಾಗ್ ಹೋಗುವಂಥ ಬಸ್ ಇತ್ತು. ಇಲ್ಲಿಂದ ನಾವು ರುದ್ರಪ್ರಯಾಗ್ ಹೊರಟ್ವಿ. ಇಲ್ಲಿಂದ ರುದ್ರಪ್ರಯಾಗು 32 ಕಿಲೋಮೀಟ್ರ್ ಆಗುತ್ತೆ. 1 ಗಂಟೆ ಜರ್ನಿ ಆಗುತ್ತೆ. ಶ್ರೀನಗರದಿಂದ 1 ಗಂಟೆ ಜರ್ನಿ ಆದಮೇಲೆ ನಾವು ರುದ್ರಪ್ರಯಾಗ್ ರೀಚ್ ಆದ್ವಿ. ಶ್ರೀನಗರದಿಂದ ರುದ್ರಪ್ರಯಾಗ್ ಬಸ್ ಚಾರ್ಜು ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಆಗುತ್ತೆ. ಇದೇ ನೋಡಿ ರುದ್ರಪ್ರಯಾಗು. ಇಲ್ಲಿಂದ ನಾವು ಸೋನ್ಪ್ರಯಾಗ್ ಹೋಗೋದಕ್ಕೆ ಡೈರೆಕ್ಟ್ ಟ್ಯಾಕ್ಸಿಗಳು ಸಿಗುತ್ತೆ, ಆದರೆ ರೇಟ್ ತುಂಬ ಜಾಸ್ತಿ ಹೇಳ್ತಾರೆ. ಅದರಿಂದ ನಾವು ಇಲ್ಲಿಂದ ಗುಪ್ತಕಾಶಿ ಹೊರಟ್ವಿ. ಗುಪ್ತಕಾಶಿಯಿಂದ ಮತ್ತೆ ನಾವು ಹೊರಟಿದ್ದು ಸೋನ್ಪ್ರಯಾಗು. ಗುಪ್ತಕಾಶಿಯಿಂದ 28 ಕಿಲೋಮೀಟ್ರ್ ಆಗುತ್ತೆ. 1 ಗಂಟೆ ಜರ್ನಿ ಆಗುತ್ತೆ. ರಸ್ತೆಯಲ್ಲಿ ಏನಾದರೂ ಟ್ರಾಫಿಕ್ ಇದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು. ಈ ಕಡೆ ಎಲ್ಲ ಇದೇ ಥರ ಶೇರಿಂಗ್ ಟ್ಯಾಕ್ಸಿಗಳು ಜಾಸ್ತಿ ಇರುತ್ತೆ. ರೇಟು ಜಾಸ್ತಿ ಆದರೂ ಪರವಾಗಿಲ್ಲ ಅನ್ನೋರು ಇಲ್ಲಿಂದ ಡೈರೆಕ್ಟು ಸೋನ್ಪ್ರಯಾಗ್ ಹೋಗ್ಬೋದು. ನಾವು ಶ್ರೀನಗರದಿಂದ ಸೋನ್ಪ್ರಯಾಗು ಡೈರೆಕ್ಟ್ ಬರ್ಬೋದಿತ್ತು. ರೇಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಶ್ರೀನಗರದಿಂದ ರುದ್ರಪ್ರಯಾಗು, ರುದ್ರಪ್ರಯಾಗದಿಂದ ಗುಪ್ತಕಾಶಿ, ಗುಪ್ತಕಾಶಿಯಿಂದ ಸೋನ್ಪ್ರಯಾಗು. ಇದರಿಂದ ನಮಗೆ 200ರಿಂದ 250 ರೂಪಾಯಿ ಅಮೌಂಟ್ ಸೇವ್ ಆಗುತ್ತೆ. ಇದೇ ನೋಡಿ ಸೋನ್ಪ್ರಯಾಗ್. ಇಲ್ಲಿ ಕಾರ್ ಪಾರ್ಕಿಂಗ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಮಗೆ ಸ್ಟಾಪ್ ಕೊಡ್ತಾರೆ. ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೂಮ್ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೂಡ ರೂಮ್ ಬೇಕಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ಕೊಂಬರ್ತಾರೆ. ನಾವು ಹೋಗಿ ರೂಮ್ ಚೆಕ್ ಮಾಡಿ ರೇಟ್ ಎಲ್ಲ ಓಕೆ ಆದರೆ ರೂಮ್ ಬುಕ್ ಮಾಡ್ಕೋಬೋದು. ನಮಗೆ ಈ ರೂಮ್ ಓಕೆ ಆಯಿತು. ಈ ಥರದ್ದು 2 ತೊಗೊಂಡ್ವಿ. ಒಂದು ರೂಮ್ಗೆ 1500 ರೂಪಾಯಿ ಆಯಿತು. ನಾವೇನಾದರೂ ಸಿಂಗಲಾಗಿ ಬಂದಿದ್ದರೆ ಇಲ್ಲಿ ಡಾಮೆಟ್ರಿಗಳು ಸಾಕಷ್ಟಿದೆ. ನಾವು ರೇಟ್ ಚೆಕ್ ಮಾಡಿಬಿಟ್ಟು ನಾವು ತೊಗೋಬೇಕಾಗುತ್ತೆ. ನಾವು ಲಗೇಜ್ ಎಲ್ಲ ರೂಮಲ್ಲಿಟ್ಟು ಫ್ರೆಶ್ ಅಪ್ ಆಗಿ ರಾತ್ರಿ ಊಟಕ್ಕೆ ಹೊರಗಡೆ ಬಂದ್ವಿ. ನಮಗೇನಾದರೂ ಟೋಪಿ, ಹ್ಯಾಂಡ್ ಗ್ಲೌಸು, ಸ್ವೆಟರು, ರೈನ್ ಕೋಟು ಬೇಕು ಅಂದರೆ ಇಲ್ಲಿ ಸಿಗುತ್ತೆ, ತೊಗೋಬೋದು. ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಕ್ವಾಲಿಟಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಮಗೆ. ಆದಷ್ಟು ನಾವು ಚಾರ್ಧಾಮ್ ಯಾತ್ರೆ ಮುಂಚೆನೇ ಎಲ್ಲ ಸಿದ್ಧತೆ ಮಾಡಿಟ್ಕೊಂಡು ಬಂದಿರಬೇಕು. ಇಲ್ಲ ಅಂದರೆ ಇಲ್ಲಿ ಮತ್ತೆ ನಾವು ತೊಗೋಬೇಕಾಗುತ್ತೆ. ರಾತ್ರಿ ಸಮಯದಲ್ಲಿ ಇಲ್ಲಿ ಚಳಿ ತುಂಬ ಜಾಸ್ತಿ ಇರುತ್ತೆ. ಸೋನ್ಪ್ರಯಾಗ್ನಲ್ಲಿ ಅನ್ನದಾನ ನಡೆಯುತ್ತೆ. ಬೇರೆ ಬೇರೆ ರಾಜ್ಯದವರು ಸೇರಿ ಅನ್ನದಾನದ ವ್ಯವಸ್ಥೆ ಮಾಡಿರ್ತಾರೆ. ನಾವು ಇಲ್ಲಿ ಊಟಕ್ಕೆ ಹೋಗ್ಬೋದು. ಇದು ಏಪ್ರಿಲಿಂದ ಜೂನ್ವರೆಗಿರುತ್ತೆ ಅಂತ ಹೇಳಿದ್ರು. ಇಲ್ಲಿ ಅನ್ನದಾನಕ್ಕೆ ಭಂಡಾರ ಅಂತ ಕರೀತಾರೆ. ರಾತ್ರಿ ಇಲ್ಲಿ ಊಟ ಮುಗಿಸಿ ನಮ್ಮ ಕೈಲಾದಷ್ಟು ಹಣನ ಇಲ್ಲಿ ದೇವರ ಹತ್ರ ಇರುವಂಥ ಉಂಡಿಗೆ ಹಾಕ್ಬಿಟ್ಟು ನಾವು ಹೊರಟಿದ್ದು. ಇದು ಕಾರ್ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿ ಬ್ಯಾಕ್ ಸೈಡ್ ಇದೆ ಇದು ಪ್ಲೇಸು. ಸೋನ್ಪ್ರಯಾಗ್ನಲ್ಲಿ ರಾತ್ರಿ ಇದ್ದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕೇದಾರ್ನಾಥ್ ಟ್ರೆಕ್ಕಿಂಗ್ ಹೋಗಬೇಕು. ನಾವು ಟ್ರೆಕ್ಕಿಂಗ್ ಹೋಗುವಾಗ ನಮ್ಮ ಹತ್ರ ಇರುವಂಥ ಬ್ಯಾಗ್ ಏನಿದೆ ಅದರಲ್ಲಿ ಒಂದು ಜೊತೆ ಬಟ್ಟೆ ತೊಗೊಂಡ್ರೆ ಸಾಕಾಗುತ್ತೆ. ಕೇದಾರ್ನಾಥಲ್ಲಿ ಸ್ನಾನ ಮಾಡಿ ಬಟ್ಟೆ ಹಾಕೊಳ್ಳೋದಕ್ಕೆ ಜೊತೆಯಲ್ಲಿ ಡ್ರೈ ಫ್ರೂಟ್ಸು, ತಿಂಡಿ ತಿನಿಸುಗಳು, ವಾಟರ್ ಬಾಟ್ಲು ಬೇಕಾಗುತ್ತೆ. ಜರ್ಕಿನ್ನು, ಟೋಪಿ, ಹ್ಯಾಂಡ್ ಗ್ಲೌಸು, ಜೊತೆಗೆ ಒಂದು ರೈನ್ ಕೋಟ್ ಬೇಕಾಗುತ್ತೆ.
ನಮಗೆ ಬೇಕಾಗಿರುವಂಥ ಮೆಡಿಸನ್ಸು, ಜೊತೆಯಲ್ಲಿ ಕರ್ಪೂರ ಇಷ್ಟಿದ್ರೆ ಸಾಕು. ಕರ್ಪೂರ ಯಾಕೆ ಅಂದರೆ ಟ್ರೆಕ್ಕಿಂಗ್ ಮಾಡುವಾಗ ಉಸಿರಾಟಕ್ಕೆ ಏನಾದರೂ ತೊಂದರೆ ಆದರೆ ಕರ್ಪೂರದ ವಾಸನೆ ತಗೊಳ್ಳೋದಕ್ಕೆ ಬೇಕಾಗುತ್ತೆ. ಇನ್ನು ಉಸಿರಾಟಕ್ಕೆ ತೊಂದರೆ ಇರುವಂಥವ್ರು ವೈದ್ಯರ ಸಲಹೆ ತಗೊಂಡು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಟ್ರೆಕ್ಕಿಂಗ್ ಹೋಗುವಾಗ ಶೂ ಬೇಕೇ ಬೇಕು. ಬರೀ ಚಪ್ಪಲಿ ಹಾಕ್ಕೊಂಡು ನಡೀತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೋನ್ಪ್ರಯಾಗಿಂದ ಬೆಳಿಗ್ಗೆ ಹೊರಡೋದಕ್ಕಿಂತ ಮುಂಚೆ ನಮ್ಮ ಹತ್ರ ಇರುವಂಥ ಲಗೇಜ್ನ ಕ್ಲಾಕ್ ರೂಮಲ್ಲಿ ಇಡಬೇಕಾಗುತ್ತೆ. ನಾವೇನು ಬುಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಹೋಟೆಲ್ ಅವ್ರದ್ದು ಕ್ಲಾಕ್ ರೂಮ್ ಇರುತ್ತೆ. ಮಾತಾಡಿಬಿಟ್ಟು ನಾವು ಅಲ್ಲೇ ಇಡ್ಬೋದು. ನಾವು ಮಾಡಿರೋಂಥ ಹೋಟೆಲ್ ಅವ್ರದ್ದು ಕ್ಲಾಕ್ ರೂಮ್ ಇತ್ತು. ಒಂದಕ್ಕೆ $150 ಹೇಳಿದ್ರು. ನಾವು $100 ಥರ ಮಾತಾಡಿಕೊಂಡು 48 ಅವರ್ಸ್ಗೆ ಇಲ್ಲೇ ಲಗೇಜ್ನ ಇಟ್ಟು ಹೊರಟ್ವಿ. ಸೋನ್ಪ್ರಯಾಗಿಂದ ನಾವು ಬೆಳಿಗ್ಗೆ ಹೊರಟಾಗ 8:30 ಆಗಿತ್ತು. ಬೆಳಿಗ್ಗೆ ಇಲ್ಲೇ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ ಬಂದು ತಿಂಡಿ ತಿಂದ್ಕೊಂಡು ಹೊರಟ್ವಿ. ನಾವೇನು ಗೌರಿಕುಂಡಕ್ಕೆ ಹೋಗ್ತೀವಲ್ಲ ಆ ರೋಟಲ್ಲಿ ರೈಟ್ ಸೈಡಲ್ಲಿ ನಮಗೆ ಚೆಕಿಂಗ್ ಪಾಯಿಂಟ್ ಇರುತ್ತೆ. ಅಲ್ಲಿ ನಾವು ಚಾರ್ಧಾಮ್ ಯಾತ್ರೆ ನೋಂದಣಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿಂದ ನಾವು ಮುಂದೆ ಬಂದರೆ ಈ ರೀತಿಯಾಗಿ ಲೈನಲ್ಲಿ ಹೋಗಬೇಕಾಗುತ್ತೆ. ಒಂದು 200 ಅಥವಾ 300 ಮೀಟರ್ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಬ್ರಿಡ್ಜ್ ಬರುತ್ತೆ. ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಗೌರಿಕುಂಡ ಹೋಗೋದಕ್ಕೆ ಟ್ಯಾಕ್ಸಿಗಳು ಸಿಗುತ್ತೆ. ಒಬ್ಬರಿಗೆ $50 ಆಗುತ್ತೆ. ಇಲ್ಲಿರುವಂಥ ಟ್ಯಾಕ್ಸಿಗಳೆಲ್ಲ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡಿರೋವಂಥ ಗಾಡಿಗಳು. ಅದು ಬಿಟ್ಟರೆ ಪ್ರೈವೇಟ್ ಗಾಡಿಗಳನ್ನ ಯಾವುದೇ ಗಾಡಿಗಳನ್ನ ಬಿಡೋದಿಲ್ಲ. ನಾವೇನು ಸೋನ್ಪ್ರಯಾಗಲ್ಲಿ ಕಾರ್ ಪಾರ್ಕಿಂಗ್ ನೋಡಿದ್ವಲ್ಲ ಅಲ್ಲಿ ಪಾರ್ಕಿಂಗ್ ಮಾಡಿ ಮುಂದೆ ಬರಬೇಕಾಗತ್ತೆ ಯಾರೇ ಆಗಲಿ. ಇಲ್ಲಿಂದ ಗೌರಿಕುಂಡ 5 ಕಿಲೋಮೀಟ್ರ್ ಇದೆ. ಒಂದು 15 ನಿಮಿಷ ಜರ್ನಿ ಆಗುತ್ತೆ. ಆದರೆ ಇಲ್ಲಿ ಟೆಂಪೋಗಳು ಜಾಸ್ತಿ ಇರೋದ್ರಿಂದ ಟ್ರಾಫಿಕ್ ತುಂಬ ಇರುತ್ತೆ. ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕಾಯಬೇಕಾಗುತ್ತೆ. ನಮಗೆ ಅರ್ಧ ದಾರಿಲಿ ಇಳಿಸ್ಬಿಡ್ತಾರೆ ಟ್ರಾಫಿಕ್ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ನಾವು 1 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕಾಗುತ್ತೆ ಗೌರಿಕುಂಡ ಹತ್ರ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗು ಶುರುವಾಗುತ್ತೆ. ಗೌರಿಕುಂಡಿಂದ 18 ಕಿಲೋಮೀಟ್ರ್ ಇದೆ ಕೇದಾರನಾಥ್ ದೇವಸ್ಥಾನ. ಇಲ್ಲಿಂದ ನಾವು ಒಂದು 2 ಕಿಲೋಮೀಟ್ರ್ ಲೆಕ್ಕ ಹಾಕೊಂಡ್ರೆ ಟೋಟಲ್ ಒಂದು 20 ಕಿಲೋಮೀಟ್ರ್ ನಾವು ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಟ್ಯಾಕ್ಸಿಯವರು ಇಳಿಸಿರುವಂಥ ಸ್ಥಳದಿಂದ ನಾವು 1-1.5 ಕಿಲೋಮೀಟ್ರ್ ನಡ್ಕೊಂಬಂದರೆ ಗೌರಿಕುಂಡ್ ಬಂದ್ವಿ. ಇಲ್ಲಿಂದ ಮುಂದೆ ಹೋದರೆ ನಮಗೆ ಕುದುರೆ ಸವಾರಿ ಹೋಗುವಂಥವ್ರಿಗೆ ಒಂದು ಕೌಂಟ್ರ್ ಇರುತ್ತೆ. ಆ ಕೌಂಟ್ರಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡಲ್ಲಿ ರೇಟ್ಸ್ ಎಲ್ಲ ಇರುತ್ತೆ. ಕುದುರೆ ಸವಾರಿ ಹೋಗುವಂಥವ್ರು ಅಲ್ಲಿ ಹೋಗ್ಬಿಟ್ಟು ಮಾತಾಡಿಬಿಟ್ಟು ಕುದುರೆ ಬುಕ್ ಮಾಡಿಕೊಂಡು ಕುದುರೆ ಸವಾರಿ ಹೋಗ್ಬೋದು. ಆದಷ್ಟು ಕಾಲ್ನಡಿಗೆಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡಿ. ಗೌರಿಕುಂಡವು ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಹಿಂದೂ ಯಾತ್ರಾ ಸ್ಥಳವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 1982 ಮೀಟರ್ ಎತ್ತರದಲ್ಲಿರುವ ಈ ಸ್ಥಳವು ಕೇದಾರನಾಥ ದೇವಸ್ಥಾನಕ್ಕೆ ತೆರಳುವ ಭಕ್ತರಿಗೆ ಪ್ರಮುಖ ಪ್ರವೇಶ ದ್ವಾರ ಹಾಗೂ ಟ್ರೆಕ್ಕಿಂಗ್ನ ಆರಂಭಿಕ ಬಿಂದುವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತೀ ದೇವಿ ಶಿವನನ್ನು ಪತಿಯಾಗಿ ಪಡೆಯಲು ಈ ಸ್ಥಳದಲ್ಲಿ ಕಠಿಣ ತಪಸ್ಸನ್ನು ಆಚರಿಸಿದಳು. ತಾಯಿ ಪಾರ್ವತಿಯು ಸ್ನಾನ ಮಾಡುವಾಗ ತನ್ನ ಮೈಮೇಲಿನ ಶ್ರೀಗಂಧದಿಂದ ಬಾಲಕನನ್ನು ಸೃಷ್ಟಿಸಿ ದ್ವಾರಪಾಲಕನನ್ನಾಗಿ ಕಾವಲು ಕಾಯಲು ಹೇಳಿದಳು. ಆ ಬಾಲಕನೇ ಗಣೇಶ. ಈ ಸ್ಥಳದಲ್ಲಿಯೇ ಶಿವನು ಗಣಪತಿಯ ತಲೆಯನ್ನು ಕತ್ತರಿಸಿ ನಂತರ ಆನೆಯ ತಲೆಯನ್ನು ಜೋಡಿಸಿದನು ಎಂಬ ನಂಬಿಕೆಯಿದೆ. ಕೇದಾರನಾಥ ಪ್ರಯಾಣವು ತನ್ನದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ. ಹಿಮಾಲಯದ ಮಡಿಲಲ್ಲಿ ನೆಲೆಗೊಂಡಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಕೇದಾರನಾಥ ಧಾಮವು ಲಕ್ಷಾಂತರ ಹಿಂದೂಗಳ ನಂಬಿಕೆಯ ಕೇಂದ್ರವಾಗಿದೆ. ದೇವಭೂಮಿ ಉತ್ತರಾಖಂಡದಲ್ಲಿರುವ ಈ ಪವಿತ್ರ ಸ್ಥಳವು ಶಿವನ ಭಕ್ತರಿಗೆ ಮೋಕ್ಷ ಮತ್ತು ಶಾಂತಿಯ ಸಂಕೇತವಾಗಿದೆ. ಗೌರಿಕುಂಡ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಥರದೊಂದು ಆರ್ಚ್ ಬರುತ್ತೆ. ಇಲ್ಲಿಂದ ನಮಗೆ ಟ್ರೆಕ್ಕಿಂಗು ಶುರುವಾಗುತ್ತೆ. 18 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ನಾವು ಇಲ್ಲಿ ಆರ್ಚಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಕುದುರೆಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಜನ ಕುದುರೆ ಸವಾರಿ ಮಾಡ್ತಾರೆ. ನಾವು ನಡ್ಕೊಂಡು ಹೋಗ್ತಾ ಇರುವಾಗ ನಮ್ಮ ಮೈ ಮೇಲೆ ಬರೋ ಥರ ಬರ್ತಾ ಇರ್ತವೆ ಕುದುರೆಗಳು. ಆದಷ್ಟು ನಾವು ಜಾಗ್ರತೆಯಿಂದ ನಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ನಾವು ಟ್ರೆಕ್ಕಿಂಗ್ ಮಾಡುವಾಗ ಶೌಚಾಲಯಕ್ಕೆ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಟ್ರೆಕ್ಕಿಂಗ್ ಮಾಡುವಾಗ ಊಟ ತಿಂಡಿ ಬಗ್ಗೆ ನೋಡೋದಾದರೆ ಕೆಲವೊಂದು ಹೋಟೆಲ್ಗಳಲ್ಲಿ ಮ್ಯಾಗಿ ಪರೋಟ, ಆಲೂ ಪರೋಟ ಈ ರೀತಿಯಾಗಿ ಸಿಗುತ್ತೆ.
ನಮಗೆ ಕಾಫಿ ಟೀ ಬೇಕು ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಟೀ ಸಿಗೋದು, ಕಾಫಿ ಸಿಗಲ್ಲ. ಒಂದು ಟೀಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದೊಂದು ಅಂಗಡೀಲಿ ಒಂದೊಂದು ರೇಟ್ ಇರುತ್ತೆ. ಈ ಪಾಯಿಂಟಿಗೆ ಬಂದರೆ ನಾವು ಇಲ್ಲಿ ನೋಡ್ತಾ ಇರ್ಬೋದು, ಕುದುರೆ ಸವಾರಿ ಹೋಗೋರಿಗೆ ಸಪ್ರೇಟ್ ರೋಡ್ ಇದೆ. ಆದರೂ ಕೆಲವರು ನಾವು ನಡ್ಕೊಂಡು ಹೋಗ್ತಿರೋವಂಥ ದಾರಿಲೇ ಕುದುರೆ ಸವಾರಿನ ಕರ್ಕೊಂಬರ್ತಾರೆ. ನಾವು ಚಾರ್ಧಾಮ್ ಯಾತ್ರೆಗೆ ಬರೋದಕ್ಕಿಂತ ಮುಂಚೆ ಒಂದು ವಾರ 15 ದಿವಸ ವಾಕಿಂಗ್ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಅಭ್ಯಾಸ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದಾಗ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಟ್ರೆಕ್ಕಿಂಗ್ ಮಾಡುವಾಗ. ನಾವು ಟ್ರೆಕ್ಕಿಂಗ್ ಮಾಡ್ತಾ ಇರುವಾಗ ಅವಾಗ ಸ್ವಲ್ಪ ನೀರು ಕುಡಿತಾ ಇರಬೇಕಾಗತ್ತೆ. ನೀರು ಖಾಲಿ ಆದಾಗ ಈ ಥರ ವಾಟರ್ ಫಾಲ್ಸ್ಗಳು ಪಕ್ಕದಲ್ಲೇ ನೀರು ಹಿಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಅದನ್ನು ಹಿಡ್ಕೊಂಡು ಕುಡಿಬೋದು. ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ ನೀರು. ನಾವು ಟ್ರೆಕ್ಕಿಂಗ್ ಶುರು ಮಾಡಿದ್ದು ಏಪ್ರಿಲ್ 24ಕ್ಕೆ. ದೇವಸ್ಥಾನದ ಬಾಗಿಲು ಓಪನ್ ಆಗಿ 3 ದಿವಸ ಆಗಿತ್ತು. ಆ ಟೈಮಲ್ಲಿ ಮಳೆ ಏನಿರಲಿಲ್ಲ. ಆವಾಗ ರೋಡು ಈ ರೀತಿಯಾಗಿರುತ್ತೆ, ಕಲ್ಲುಗಳಿಂದ ಮಾಡಿರುವಂಥ ರೋಡು. ನಾವೇನಾದರೂ ಮಳೆಗಾಲದಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಓಡಾಡೋದಕ್ಕೂ ಕಷ್ಟ ಆಗುತ್ತೆ. ನಾವು ಶೂ ಹಾಕೊಂಡು ಬರಲೇಬೇಕಾಗುತ್ತೆ. ನಾವೆಷ್ಟೇ ಕಾಸ್ಟ್ಲಿ ಶೂ ಹಾಕೊಂಬಂದ್ರೂ ಇಲ್ಲಿ ಗಲೀಜು ಆಗೇ ಆಗುತ್ತೆ. ಇಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಶಾರ್ಟ್ಕಟ್ಗಳು ತುಂಬ ಇದೆ. ಆದಷ್ಟು ನಾವು ನೋಡಿಕೊಂಡು ಹೋಗಬೇಕಾಗುತ್ತೆ, ಯಾಕೆಂದರೆ ತುಂಬ ಇಳಿಜಾರಿರುತ್ತೆ. ಒಂದು ಸ್ವಲ್ಪ ಕಾಲು ಸ್ಲಿಪ್ ಆಯಿತು ಅಂತ ಹೇಳಿದ್ರು ನಾವು ಕೆಳಗೆ ಬೀಳೋ ಚಾನ್ಸಸ್ ಹೆಚ್ಚಿರುತ್ತೆ. ನೋಡಿ, ಈ ಸ್ಥಳಕ್ಕೆ ಬೇಸ್ ಕ್ಯಾಂಪ್ ಅಂತ ಹೇಳ್ತಾರೆ. ಕುದುರೆ ಸವಾರಿ ಬರುವಂಥವ್ರಿಗೆ ಇದೇ ಲಾಸ್ಟ್ ಸ್ಟಾಪು. ಇಲ್ಲಿ ಇಳಿಸ್ತಾರೆ. ಇಲ್ಲಿಂದ ಅವರು ಮುಂದೆ ನಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿಂದ ಮತ್ತೆ ನಾವು ಇನ್ನೂ 2 ಕಿಲೋಮೀಟರ್ ಹೋಗಬೇಕಾಗುತ್ತೆ ದೇವಸ್ಥಾನದ ಹತ್ರ. ಗೌರಿಕುಂಡದಿಂದ ಬೆಳಿಗ್ಗೆ 10 ಗಂಟೆಗೆ ನಾವು ಟ್ರೆಕ್ಕಿಂಗು ಸ್ಟಾರ್ಟ್ ಮಾಡಿದ್ದು. ಬೇಸ್ ಕ್ಯಾಂಪ್ ಹತ್ರ ಬರೋಷ್ಟರಲ್ಲಿ ಸಾಯಂಕಾಲ 5 ಗಂಟೆ ಆಯಿತು. ಮತ್ತೆ ನಾವು ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋಗಬೇಕಾಗುತ್ತೆ. ನಾವಿಲ್ಲಿ ಬೇಸ್ ಕ್ಯಾಂಪ್ ಹತ್ರ ಬಂದರೆ ಸಾಕು, ಇಲ್ಲಿ ಸ್ಟೇ ಆಗೋದಕ್ಕೆ ಕ್ಯಾಂಪ್ ಬೇಕಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ಕೊಂಡು ಬರ್ತಾರೆ. ಇಲ್ಲಿ ನಾವು ಸ್ಟೇ ಆದರೆ ಮತ್ತೆ ದೇವಸ್ಥಾನದ ಹತ್ರ ಹೋಗೋದಕ್ಕೆ ತುಂಬ ದೂರ ಆಗುತ್ತೆ. ಅದರಿಂದ ಆದಷ್ಟು ನಾವು ದೇವಸ್ಥಾನದ ಹತ್ರನೇ ಮಾಡಬೇಕಾಗುತ್ತೆ. ನಾವು ಸ್ಟೇ ಕ್ಯಾಂಪ್ ಮಾಡಿದ್ದು ಹೆಲಿಕಾಪ್ಟರ್ ಸ್ಟಾಪ್ ಹತ್ರನೇ. ನಮಗೆ ಮೊದಲು 500 ರೂಪಾಯಿ ಹೇಳಿದ್ರು ಒಬ್ಬರಿಗೆ. ನಾವು ಸ್ವಲ್ಪ ಮಾತಾಡಿ ಕಡಿಮೆ ಮಾಡಿ ಬುಕ್ ಮಾಡ್ಕೊಂಡ್ವಿ. ಒಬ್ಬರಿಗೆ 350 ರೂಪಾಯಿ ಆಯಿತು. ನಾವು 8 ಜನ ಇದ್ದಿದ್ದರಿಂದ ನಾವು 3 ಕ್ಯಾಂಪ್ ಸ್ಟೇ ತೊಗೊಂಡ್ವಿ. ಇಲ್ಲಿ ಐಫೈ ಹೋಟೆಲ್ಲು ಮತ್ತು ಐಫೈ ಟೆಂಟು ಕೂಡ ಇದೆ, ಆದರೆ ರೇಟ್ ತುಂಬ ಜಾಸ್ತಿ ಇರುತ್ತೆ. ಟೆಂಟಲ್ಲಿ ಸ್ವಲ್ಪ ಹೊತ್ತು ನಾವು ರೆಸ್ಟ್ ಮಾಡಿ ರಾತ್ರಿ ದೇವಸ್ಥಾನದ ಹತ್ರ ಹೋಗಿ ಎಲ್ಲ ನೋಡಿಕೊಂಡು ಹಾಗೆ ರಾತ್ರಿ ಊಟ ಮುಗಿಸಿ ರಿಟರ್ನು ಟೆಂಟ್ ಹತ್ರ ಬಂದ್ವಿ. ನಾವು ದೇವರ ದರ್ಶನಕ್ಕೆ ಹೋಗಬೇಕು ಅಂತ ಹೇಳಿದರೆ ಒಂದು ಟೋಕನ್ ತೊಗೋಬೇಕಾಗುತ್ತೆ. ನಾವೇನು ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತೋರಿಸಿ ನಾವು ಟೋಕನ್ ತೊಗೋಬೇಕಾಗುತ್ತೆ. ಸಾಯಂಕಾಲ ಟೈಮು ತುಂಬ ರಶ್ ಇತ್ತು. ನಾವು ರಾತ್ರಿ 8:30 ಟೈಮಲ್ಲಿ ಹೋದ್ವಿ. ಆವಾಗ ರಶ್ ಇರಲಿಲ್ಲ. ಒಂದು 2 ನಿಮಿಷದಲ್ಲೆಲ್ಲ ನಮಗೆ ಟೋಕನ್ ಸಿಕ್ತು. ರಾತ್ರಿ ಸಮಯದಲ್ಲಿ ದೇವರ ದರ್ಶನಕ್ಕೆ ಹೋಗ್ಬೋದು ಅಂತ ನೋಡೋದಾದರೆ ಹೋಗ್ಬೋದು, ಆದರೆ ನಾವು ದೇವರ ದರ್ಶನಕ್ಕೆ ಹೋಗೋದಕ್ಕೆ ಆಗೋಲ್ಲ, ಯಾಕೆಂದರೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕಾಗುತ್ತೆ. ನಾವು ಮೊದಲೇ 24 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿರ್ತೀವಿ, ತುಂಬ ಸುಸ್ತಾಗಿರುತ್ತೆ. ಅದರಿಂದ ನಾವು ರಾತ್ರಿ ವಿಶ್ರಾಂತಿ ಪಡೆದು ಬೆಳಗ್ಗೆ ಹೋಗೋದು ಬೆಟರು. ನಾವು ಟೆಂಟಲ್ಲಿ ಲಗೇಜ್ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ರಾತ್ರಿ ಎಲ್ಲ ದೇವಸ್ಥಾನದ ಹತ್ರ ನೋಡುವಂಥ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಇಲ್ಲೇ ನಾವು ಊಟ ಮುಗಿಸ್ಕೊಂಡು ಹೊರಟ್ವಿ. ಕೇದಾರ್ನಾಥಲ್ಲಿ ರಾತ್ರಿ ಟೈಮಲ್ಲಿ ಊಟ ತಿಂಡಿ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ರೋಟಿ, ಆಲೂ ಪರೋಟ, ಚೋಲೆ ಭಟೋರೆ, ರಾಜ್ಮಾ ರೈಸ್ ಈ ಥರದ್ದೇ ಸಿಗುತ್ತೆ. ಒಂದು ಹೋಟ್ಲಲ್ಲಿ ಮಾತ್ರ ಇಡ್ಲಿ, ಚಟ್ನಿ, ಸಾಂಬಾರು ಸಿಗ್ತಾಯಿತ್ತು. ಒಂದು ಪ್ಲೇಟ್ಗೆ 180 ರೂಪಾಯಿ ಹೇಳಿದ್ರು. ಹೆಲಿಕಾಪ್ಟರ್ನಲ್ಲಿ ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಈ ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಮ್ಮ ID ಕ್ರಿಯೇಟ್ ಮಾಡಿಕೊಂಡು 2 ತಿಂಗಳ ಮುಂಚೆನೇ ನಾವು ಟಿಕೆಟ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಕೇದಾರ್ನಾಥಲ್ಲಿ ಬೆಳಗ್ಗೆ ಸ್ನಾನಕ್ಕೆ ಬಿಸಿ ನೀರು ಸಿಗುತ್ತೆ. ಒಂದು ಬಕೆಟ್ಗೆ 150 ರೂಪಾಯಿ ಚಾರ್ಜ್ ಆಗುತ್ತೆ. ನಾವು ಸ್ಟೇ ಆದ ಟೆಂಟ್ ಅವರು ಬೆಳಗ್ಗೆ ಬಿಸಿನೀರು ನಾವೇ ಕೊಡ್ತೀವಿ ಅಂದರು, ಆದರೆ ಬೆಳಗ್ಗೆ ನಮಗೆ ಬಿಸಿನೀರು ಸಿಗಲಿಲ್ಲ. ಮತ್ತೆ ನಾವು ಬೇರೆ ಕಡೆ ಹೋಗಿ ಸ್ನಾನ ಮಾಡಿ ಬಂದ್ವಿ. ಇಲ್ಲಿ ಹಿಮಲೋಕ್ ಅಂತ ಟೆಂಟ್ ಹೌಸ್ ಇದೆ, ಇಲ್ಲಿ ಬಿಸಿ ನೀರು ಸಿಗುತ್ತೆ. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ತಗೋತಾರೆ.
ನಾವು ಇಲ್ಲೇ ಹೋಗಿ ಸ್ನಾನ ಮಾಡಿ ದರ್ಶನಕ್ಕೆ ಹೋದದ್ದು. ನಾವು ದರ್ಶನಕ್ಕೆ ಲೇಟಾಗಿ ಹೋದರೆ ದರ್ಶನ ತುಂಬ ಲೇಟ್ ಆಗುತ್ತೆ. ಆದಷ್ಟು ನಾವು ಬೆಳಗ್ಗೆ ಬೇಗ ದರ್ಶನಕ್ಕೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಈ ಪ್ಲೇಸು ದೇವಸ್ಥಾನಕ್ಕೆ ತುಂಬ ಹತ್ರ ಆಗುತ್ತೆ. ಇಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಬ್ರಿಡ್ಜಿಂದ ಒಳಗೆ ಬಂದು ಸ್ವಲ್ಪ ಲೆಫ್ಟಿಗೆ ಒಳಗಡೆ ಬರಬೇಕಾಗತ್ತೆ. ಅಲ್ಲಿ ಹಿಮಲೋಕ್ ಟೆಂಟ್ ಹೌಸ್ ಬರುತ್ತೆ. ನಾವು ಆ ಟೆಂಟ್ ಹೌಸ್ ಹತ್ರ ಬಂದರೆ ನಮಗೆ ಹೆಲಿಕಾಪ್ಟರ್ ಸ್ಟಾಪ್ ಕಾಣುತ್ತೆ. ಇಲ್ಲಿ ಫ್ಯಾಮಿಲಿಯವರು ಬಂದು ಸ್ನಾನ ಮಾಡೋದಕ್ಕೆ ತುಂಬ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ನಾವು ಬೇರೆ ಕಡೆ ಹೋಗಿದ್ವಿ, ಬಿಸಿನೀರು ಸಿಗ್ತಾ ಇತ್ತು, ಆದರೆ ಅಲ್ಲಿ ಓಪನ್ ಪ್ಲೇಸಲ್ಲೇ ಸ್ನಾನ ಮಾಡಬೇಕು ಅಂದರು. ಅದಕ್ಕಾಗಿ ನಾವು ಇಲ್ಲಿ ಹುಡ್ಕೊಂಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ. ಈ ಥರ ಕ್ಯಾಂಪಿಂಗ್ ಸ್ಟವ್ ಒಂದು ಇಟ್ಕೊಂಡ್ರೆ ನಮಗೆ ತುಂಬ ಉಪಯೋಗ ಆಗುತ್ತೆ. ಮ್ಯಾಗಿ, ಟೀ, ಕಾಫಿ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಅದೇ ನಾವು ಮ್ಯಾಗಿ ತಿಂತೀವಿ ಅಂತ ಹೇಳಿ ಹೋಟೆಲಲ್ಲಿ ಹೋದರೆ 80ರಿಂದ 100 ರೂಪಾಯಿ ಹೇಳ್ತಾರೆ. ಬೆಳಗ್ಗೆ ಟೈಮು ಕೆಲವೊಂದು ಹೋಟ್ಲುಗಳಲ್ಲಿ ಇಲ್ಲಿ ಟೀ 70ರಿಂದ 80 ರೂಪಾಯಿ ಹೇಳ್ತಾರೆ. ಇಲ್ಲಿಂದ ಸ್ನಾನ ಮುಗಿಸ್ಕೊಂಡು ನಾವು ಡೈರೆಕ್ಟು ದೇವರ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಹೊರಟ್ವಿ. ಇಲ್ಲಿಂದ ನೋಡಿ, ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಬ್ರಿಡ್ಜಿಂದ ಆ ಕಡೆ ಹೋಗಿದೆ ಕ್ಯೂ, ಅಲ್ಲಿಂದ ನಾವು ಸ್ಟಾರ್ಟ್ ಆಗುತ್ತೆ ದೇವರ ದರ್ಶನಕ್ಕೆ ಕ್ಯೂ. ಇಲ್ಲಿ ದೇವರ ದರ್ಶನಕ್ಕೆ ಸುಮಾರು 10ರಿಂದ 12 ಗಂಟೆ 15 ಗಂಟೆ ಅಷ್ಟು ಟೈಮ್ ಆಗುತ್ತೆ. ಇಲ್ಲಿ VIP ದರ್ಶನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಉಚಿತ ದರ್ಶನಕ್ಕೆ ಕ್ಯೂ ಎಷ್ಟೊತ್ತಾದರೂ ಮುಂದೆ ಸಾಗಲ್ಲ. VIP दर्शन नॉर्मल दर्शन भी बराबर होने चाहिए भाई। ಕ್ಯೂ ಅಲ್ಲಿ ಹಾಗೆ ಮುಂದೆ ಬಂದರೆ ನಮ್ಮ ಹತ್ರ ದರ್ಶನದ ಟೋಕನ್ ನಾವೇನು ತೊಗೊಂಡಿರ್ತೀವೋ ಅದನ್ನು ಇಲ್ಲಿ ಕಲೆಕ್ಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಮ್ಮ ಹತ್ರ ಲಗೇಜ್ ಏನಾದರೂ ಇದ್ದರೆ ಲಗೇಜ್ ಇಡೋದಕ್ಕೆ ಲಗೇಜ್ ಕೌಂಟ್ರ್ ಇರುತ್ತೆ. ಮತ್ತು ಸ್ಲಿಪ್ಪರ್ ಸ್ಟ್ಯಾಂಡು ಇದೆ ಇಲ್ಲಿ, ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ನಾವು ಕ್ಯೂ ಅಲ್ಲಿ ನಿಂತಾಗ ಬೆಳಗ್ಗೆ 8 ಗಂಟೆ ಆಗಿತ್ತು. ಇಲ್ಲಿಗೆ ಬರೋಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿದೆ. ಆಲ್ಮೋಸ್ಟು ಇನ್ನೊಂದು 1/4 ಗಂಟೆಯಲ್ಲಿ ನಮಗೆ ದೇವರ ದರ್ಶನ ಆಗಿಬಿಡುತ್ತೆ. ಈ ಗ್ರಿಲ್ ಹತ್ರ ಬಂದುಬಿಟ್ರೆ ನಮಗೆ ಇನ್ನು 1/4 ಗಂಟೆ ಒಳಗಡೆ ನಮಗೆ ದೇವರ ದರ್ಶನ ಆಗಿಬಿಡುತ್ತೆ. ಎಲ್ಲ ಶಿವನ ದೇವಸ್ಥಾನದಲ್ಲಿ ಶಿವನ ವಿಗ್ರಹ ಲಿಂಗ ರೂಪದಲ್ಲಿ ಇದ್ದರೆ ಇಲ್ಲಿ ಮಾತ್ರ ಯಾಕೆ ತ್ರಿಕೋನಾಕಾರದಲ್ಲಿ ಇದೆ ಅಂತ ನೋಡಿದರೆ, ಮಹಾಭಾರತ ಯುದ್ಧದ ನಂತರ ತಮ್ಮ ಬಂಧು ಬಾಂಧವರನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡೆಯಲು ಪಾಂಡವರು ಶಿವನನ್ನು ಹುಡುಕಿಕೊಂಡು ಹಿಮಾಲಯಕ್ಕೆ ತೆರಳಿದರು. ಆಗ ಶಿವನು ಗೂಳಿಯ ರೂಪ ಧರಿಸಿ ಭೂಮಿಯೊಳಗೆ ಅಡಗಿಕೊಳ್ಳಲು ಪ್ರಯತ್ನಿಸಿದನು. ಶಿವನು ಕಣ್ಮರೆಯಾದ ಸ್ಥಳದಲ್ಲಿ ಆ ಗೂಳಿಯ ಬೆನ್ನಿನ ಹುಬ್ಬು ತ್ರಿಕೋನಾಕಾರದಲ್ಲಿ ಹೊರಹೊಮ್ಮಿತು. ಅದೇ ಹಿಂದು ಕೇದಾರನಾಥದಲ್ಲಿ ಪೂಜಿಸಲ್ಪಡುವ ಸ್ವಯಂಭೂ ಶಿವಲಿಂಗ. ಈ ಲಿಂಗವನ್ನು ಭೂಮಿ, ಗಾಳಿ, ನೀರು ಮತ್ತು ಬೆಂಕಿಯ ಅಂಶಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ನಂಬಲಾಗಿದೆ. ಪಾಂಡವರೇ ಈ ದೇವಾಲಯವನ್ನು ನಿರ್ಮಿಸಿದರು ಎಂದು ಐತಿಹಾಸಿಕ ನಂಬಿಕೆ ಇದೆ. ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ಸ್ವಲ್ಪ ಲೆಫ್ಟ್ ಹೋಗಿ ದೇವಸ್ಥಾನದ ಹಿಂದೆ ಹೋದರೆ ಇಲ್ಲಿ ಗಂಗಾಜಲ ಕೊಡ್ತಾರೆ. ಇಲ್ಲಿ ಚಿಕ್ಕ ಕುಂಡದಲ್ಲಿ ಗಂಗಾಜಲ ಕೊಡ್ತಾ ಇರ್ತಾರೆ. ಅದನ್ನು ನಾವು ಮನೆಗೆ ತರ್ಬೋದು ತೀರ್ಥದ ರೂಪದಲ್ಲಿ. ತುಂಬ ಪವಿತ್ರವಾದ ನೀರು ಅಂತ ಹೇಳ್ಬಿಟ್ಟು ನಂಬ್ತಾರೆ. ಇಲ್ಲಿಂದ ನಾವು ಮುಂದೆ ಹೋದರೆ ಭೀಮಶಿಲೆ ಹತ್ರ ಹೋಗ್ತೀವಿ. ಏನಕ್ಕೆ ಈ ಬೃಹತ್ ಕಲ್ಲಿಗೆ ಭೀಮಶಿಲೆ ಅಂತ ಕರೀತಾರೆ ಅಂದರೆ, 2013ರಲ್ಲಿ ಬಂದಂತಹ ಪ್ರವಾಹದಲ್ಲಿ ಈ ಭೀಮಶಿಲೆ ಕಲ್ಲು ಸರಿಯಾಗಿ ದೇವಸ್ಥಾನದ ಹಿಂದೆ ಬಂದು ಅಡ್ಡವಾಗಿ ನಿಂತಿದೆ. ಇದರಿಂದ ದೇವಸ್ಥಾನಕ್ಕೆ ಯಾವುದೇ ಹಾನಿಯಾಗಿಲ್ಲ. ಅದಕ್ಕಾಗಿ ಭೀಮಶಿಲೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಎಲ್ಲ ನೋಡಿ ಆದಮೇಲೆ ನಾವು ಶಂಕರಾಚಾರ್ಯ ಅವರ ಸಮಾಧಿ ಹತ್ರ ಹೋಗೋಣ ಬನ್ನಿ. ದೇಶಾದ್ಯಂತ ಸಂಚರಿಸಿ ಸನಾತನ ಧರ್ಮವನ್ನು ಪುನರುತ್ಥಾನಗೊಳಿಸಿದ ನಂತರ ಶಂಕರಾಚಾರ್ಯರು ಕೇದಾರನಾಥವನ್ನು ತಲುಪಿದರು. ಇಲ್ಲಿ ಅವರು ಭೂಮಿಯ ಅಡಿಯಲ್ಲಿ ಧ್ಯಾನಸ್ಥರಾಗಿ ಮೋಕ್ಷವನ್ನು ಪಡೆದರು ಎಂದು ಐತಿಹಾಸಿಕ ನಂಬಿಕೆ ಇದೆ. ಆದಿಶಂಕರಾಚಾರ್ಯ ಅವರ ಮೂರ್ತಿ ಕೆತ್ತನೆ ಮಾಡಿರುವುದು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಮೂರ್ತಿಯ ಎತ್ತರ ಸುಮಾರು 12 ಅಡಿ ಎತ್ತರವಿದೆ.
ದೇವಸ್ಥಾನದ ಆವರಣದಲ್ಲಿ ಎಲ್ಲ ನೋಡಿ ಆದಮೇಲೆ ನಾವು ಭೈರವನಾಥ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಭೈರವನಾಥ ದೇವರ ದರ್ಶನ ಮಾಡಿಲ್ಲ ಅಂದರೆ ನಮ್ಮ ಕೇದಾರನಾಥ ಯಾತ್ರೆ ಸಂಪೂರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ದೇವಸ್ಥಾನದಿಂದ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹೋಗಿ ಬರೋಕ್ಕೆ 30ರಿಂದ 40 ನಿಮಿಷ ಆಗುತ್ತೆ ಅಷ್ಟೇ. ಭೈರವ ಬಾಬಾ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತೆ. ನಾವು ಬೇಕು ಅಂತ ಹೇಳಿದ್ರೆ ಇಲ್ಲಿ ಊಟ ಮಾಡಿಕೊಂಡು ಬರ್ಬೋದು. ಭೈರವನಾಥ ದೇವರ ದರ್ಶನ ಆದಮೇಲೆ ಇಲ್ಲಿ ಮೇಲೆ ಹೋದರೆ ನಮಗೆ ವಿಡಿಯೋ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಪ್ಲೇಸ್ ಚೆನ್ನಾಗಿದೆ. ಒಂದು ಸ್ವಲ್ಪ ಮೇಲೆ ಹತ್ತಿ ಹೋಗಬೇಕಾಗುತ್ತೆ ನಾವು. ಭೈರವನಾಥ ದೇವರ ದರ್ಶನ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತಿದ್ದು ಇಲ್ಲಿ ಎಲ್ಲ ಸ್ಥಳಗಳನ್ನ ನೋಡೋಷ್ಟರಲ್ಲಿ ಸಾಯಂಕಾಲ 4 ಗಂಟೆ ಆಯಿತು. ನಾವು ಇಲ್ಲಿಂದ ರಿಟರ್ನ್ ಗೌರಿಕುಂಡ ಹೋಗಬೇಕು. ನಾವು ರಿಟರ್ನ್ ಇಳಿಯುವಾಗ 4ರಿಂದ 5 ಗಂಟೆ ಒಳಗಡೆ ಬೇಗ ಹೋಗ್ತೀವಿ. ಗೌರಿಕುಂಡ ಬಂದರೆ ನಮಗೆ ರಾತ್ರಿ ಸಮಯದಲ್ಲಿ ಶೇರಿಂಗ್ ಟ್ಯಾಕ್ಸಿ ಸಿಗುತ್ತೆ. ಸೋನ್ಪ್ರಯಾಗ್ ಹೋಗಿ ನಮ್ಮ ಲಗೇಜ್ನ ತೊಗೊಂಡು ನಾವು ಸೀತಾಪುರ ಹತ್ರ ಹೋಗಿ ರೂಮ್ ಮಾಡಬೇಕು. ಸೋನ್ಪ್ರಯಾಗಿಂದ ಸೀತಾಪುರ 2 ಕಿಲೋಮೀಟರ್ ಆಗುತ್ತೆ. ಬೆಳಿಗ್ಗೆ ಬೇಗ ನಾವು ಇಲ್ಲಿಂದ ಬದ್ರಿನಾಥ್ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಟ್ರೆಕ್ಕಿಂಗ್ ಮಾಡುವಾಗ, ಹತ್ತುವಾಗ, ಇಳಿಯುವಾಗ ಈ ಥರ ಶಾರ್ಟ್ಕಟ್ ರೂಟ್ ಇದೆ. ಅದನ್ನು ನಾವು ಬಳಸ್ಕೊಂಡ್ರೆ ಸ್ವಲ್ಪ ಬೇಗ ರೀಚ್ ಆಗೋ ಥರ ಆಗುತ್ತೆ. ನಾವು ಹೋಗಿರೋ ಟೈಮಲ್ಲಿ ಮಳೆ ಏನಿರಲಿಲ್ಲ. ಮಳೆ ಬಂದಿರೋ ಟೈಮಲ್ಲಿ ನಾವು ಹೋದರೆ ತುಂಬ ಕಾಲು ಜಾರೋ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗಾಗಿ ನಾವು ನೋಡಿಕೊಂಡು ಹೋಗಬೇಕಾಗತ್ತೆ. ಕೇದಾರ್ನಾಥಿಂದ ರಿಟರ್ನ್ ಬರುವಾಗ ರಾತ್ರಿ ಸಮಯದಲ್ಲಿ ಕೆಲವೊಂದು ಟೈಮಲ್ಲಿ ಕರೆಂಟ್ ಹೋಗುತ್ತೆ. ನಾವು ಹೋದ ಸಮಯದಲ್ಲೂ ಒಂದು 5ರಿಂದ 10 ನಿಮಿಷ ಕರೆಂಟ್ ಹೋಗಿತ್ತು. ಆದಷ್ಟು ನಾವು ಕೇರ್ಫುಲ್ಲಾಗಿ ಇಳಿಬೇಕಾಗುತ್ತೆ. ನಾವು ರಾತ್ರಿ ಸುಮಾರು 9 ಗಂಟೆಗೆ ಸೋನ್ಪ್ರಯಾಗ್ ಬಂದು ನಮ್ಮ ಲಗೇಜ್ ಎಲ್ಲ ತಗೊಂಡು ನಿಯರ್ ಬೈ ಸೀತಾಪುರ ಹತ್ರ ಹೋಗಿ ಹೋಟೆಲ್ ರೂಮ್ ಬುಕ್ ಮಾಡಿಕೊಂಡು ಊಟ ಮುಗಿಸಿ ರೂಮಲ್ಲೇ ರೆಸ್ಟ್ ಮಾಡಿದ್ವಿ. ಇಲ್ಲಿಗೆ ನಮ್ಮ ಕೇದಾರ್ನಾಥ್ ಯಾತ್ರೆ ಮುಗಿಯುತ್ತೆ. ನಾವು ಬೆಳಿಗ್ಗೆ ಬದ್ರಿನಾಥ್ ಹೋಗೋದಕ್ಕೆ ರೆಡಿ ಆಗಬೇಕು. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬಸ್ ಸ್ಟ್ಯಾಂಡ್ ಬಂದ್ವಿ. ಬದ್ರಿನಾಥ್ ಹೋಗೋದಕ್ಕೆ ಬೆಳಿಗ್ಗೆ 6 ಗಂಟೆಗೆ ಬಸ್ಸು ರೆಡಿಯಾಗಿರುತ್ತೆ. ಸೋನ್ಪ್ರಯಾಗಿಂದ ಬದ್ರಿನಾಥ್ 218 ಕಿಲೋಮೀಟರ್ ಆಗುತ್ತೆ. 7ರಿಂದ 8 ಗಂಟೆ ಜರ್ನಿ ಆಗುತ್ತೆ. ಸೋನ್ಪ್ರಯಾಗಿಂದ ಬದ್ರಿನಾಥ್ ಬಸ್ ಟಿಕೆಟು ಒಬ್ಬರಿಗೆ 600 ರೂಪಾಯಿ ಆಗುತ್ತೆ. ಆದಷ್ಟು ಬಸ್ ಸ್ಟಾಪ್ ಹತ್ರ ರೂಮ್ ಅಥವಾ ಡಾರ್ಮೆಟ್ರಿ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಬೆಳಿಗ್ಗೆ ಬಸ್ ಸ್ಟಾಪ್ ಹತ್ರ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ನಾವು ಸ್ವಲ್ಪ ದೂರದಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಮತ್ತೆ 1 ಕಿಲೋಮೀಟ್ರ್ ಬಸ್ ಸ್ಟಾಪ್ ಹತ್ರ ನಡ್ಕೊಂಬಂದ್ವಿ ಬೆಳಿಗ್ಗೆ. ಸೋನ್ಪ್ರಯಾಗಿಂದ ಹೊರಟಂಥ ಬಸ್ಸು ಒಂದು 3 ಗಂಟೆ ಜರ್ನಿ ಆದ ನಂತರ ಬೆಳಿಗ್ಗೆ 9:45 10 ಗಂಟೆ ಸಮಯಕ್ಕೆ ತಿಂಡಿ ತಿನ್ನೋದಕ್ಕೆ ಬಸ್ ನಿಲ್ಲಿಸಿದ್ರು. ನಾವಿಲ್ಲಿ ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಬದ್ರಿನಾಥ್ ಕಡೆ ಹೊರಟ್ವಿ.
ಮತ್ತೆ ಮಧ್ಯದಲ್ಲಿ ಮಧ್ಯಾಹ್ನ ಊಟಕ್ಕೆ ಸ್ಟಾಪ್ ಕೊಡ್ತಾರೆ. ಮಧ್ಯಾಹ್ನ ಊಟ ಮುಗಿಸಿ ಇಲ್ಲಿಂದ ಪ್ರಯಾಣ ಶುರು ಮಾಡಿದ್ರೆ ಬದ್ರಿನಾಥ್ ಎಂಟ್ರಿ ಆಗೋದಕ್ಕೂ ಮುಂಚೆ ನಮ್ಮ ಚಾರ್ಧಾಮ್ ಯಾತ್ರೆ ರಿಜಿಸ್ಟ್ರೇಷನ್ ನಾವೇನು ಮಾಡ್ಕೊಂಡಿರ್ತೀವಿ ಅದು ಚೆಕಿಂಗ್ ಪಾಯಿಂಟ್ ಬರುತ್ತೆ. ಇಲ್ಲಿ ಚೆಕ್ ಮಾಡಿ ಮುಂದೆ ಬಿಡ್ತಾರೆ. ಆದಷ್ಟು ನಾವು ಒಂದು ಜೆರಾಕ್ಸ್ ಕಾಪಿ ಸೇಫ್ಟಿಗೆ ಒಂದು ಜೆರಾಕ್ಸ್ ಕಾಪಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಮೊಬೈಲ್ ಏನಾರು ಸ್ವಿಚ್ ಆಫ್ ಆದಾಗ ತೋರಿಸೋದಕ್ಕೆ ಯೂಸ್ ಆಗುತ್ತೆ. ಸೋನ್ ಪ್ರಯಾಗಿಂದ ಬದ್ರಿನಾಥ್ ಬರೋದಕ್ಕೆ 8ರಿಂದ 9 ಗಂಟೆ ಬೇಕಾಯಿತು. ಕೆಲವೊಂದು ಟೈಮಲ್ಲಿ ಟ್ರಾಫಿಕ್ ಏನಾದರೂ ಇದ್ದರೆ 1 ಗಂಟೆ ಅಥವಾ ಅರ್ಧ ಗಂಟೆ ಲೇಟ್ ಆಗ್ಬೋದು. ಇದೇ ನೋಡಿ ಬದ್ರಿನಾಥ್ ಬಸ್ ಸ್ಟಾಪು. ಬದ್ರಿನಾಥಲ್ಲಿ ದೇವಸ್ಥಾನ ಹತ್ರ ಹೋಗೋದಕ್ಕೆ ನಾವೇನು ಯಾವುದೇ ಟ್ರೆಕ್ಕಿಂಗ್ ಮಾಡಬೇಕಾಗಿಲ್ಲ, ನಾರ್ಮಲಾಗಿ ನಡ್ಕೊಂಡು ಹೋಗ್ಬೋದು. ಬಸ್ ಸ್ಟಾಪಿಂದ 1 ಕಿಲೋಮೀಟ್ರ್ ದೂರದಲ್ಲಿದೆ ದೇವಸ್ಥಾನ. ಅದಕ್ಕೂ ಮುಂಚೆ ನಾವು ರೂಮ್ ಅಥವಾ ಡಾರ್ಮೆಟ್ರಿ ಬುಕ್ ಮಾಡ್ಕೋಬೇಕಾಗುತ್ತೆ. ನಾವು ಬುಕ್ ಮಾಡ್ಕೊಂಡಿದ್ದು ಡಾರ್ಮೆಟ್ರಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಐಫೈ ಹೋಟೆಲ್ ಕೂಡ ಸಹ ಇದೆ. ನಾವು ಡಾರ್ಮೆಟ್ರಿ ರೂಮ್ ಬುಕ್ ಮಾಡ್ಕೊಂಡಿದ್ದು ನಿಯರ್ ಬೈ ಬಸ್ ಸ್ಟಾಪ್ ಹತ್ರ. ಇಲ್ಲಿಂದ ದೇವಸ್ಥಾನ ಹತ್ರ ಹೋಗ್ಬೇಕಂದ್ರೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು 800 ಮೀಟರ್ ದೂರದಲ್ಲಿದೆ ದೇವಸ್ಥಾನ. ನಾವು ಸಾಯಂಕಾಲ ಸುಮಾರು ಒಂದು 6 ಗಂಟೆ ಸಮಯಕ್ಕೆ ದೇವಸ್ಥಾನ ಹತ್ರ ಹೋಗಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಇಲ್ಲಿ ಬಂದಾಗ ಗೊತ್ತಾಗಿದ್ದು ತುಂಬ ರಶ್ ಇದೆ ಅಂತ. ಇವಾಗ ಹೋಗೋದು ಬೇಡ ಅಂತ ಹೇಳಿ ರಾತ್ರಿ ದೇವಸ್ಥಾನದ ಆವರಣದಲ್ಲಿ ಸುತ್ತಾಡಿ ಅಲ್ಲಿಂದ ವಾಪಸ್ ಬಂದು ಊಟ ಮುಗಿಸಿ ರೂಮಲ್ಲೇ ರೆಸ್ಟ್ ಮಾಡಿದ್ವಿ. ನೋಡಿ, ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಬಂದು ಕೆಳಗಿಳಿದ್ರೆ ನಾವು ಬಿಸಿ ನೀರಿನ ಕುಂಡದ ಹತ್ರ ಬರ್ತೀವಿ. ಇಲ್ಲಿ ಬಂದು ನಾವು ಸ್ನಾನ ಮಾಡಬೇಕಾಗುತ್ತೆ. ನಾವು ರೂಮಿಂದ ಓಡುವಾಗ ಒಂದು ಜೊತೆ ಬಟ್ಟೆ ತಂದರೆ ಸಾಕಾಗುತ್ತೆ, ಒಂದು ಚಿಕ್ಕ ಬ್ಯಾಗಲ್ಲಿ. ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಚಾರ್ಧಾಮ್ ಯಾತ್ರೆ ಬರ್ತೀರಾ ಆದಷ್ಟು ಬೆಳಗ್ಗೆ ಸಮಯದಲ್ಲಿ ದೇವರ ದರ್ಶನಕ್ಕೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಬೆಳಗ್ಗೆ ಸಮಯದಲ್ಲಿ ಅಷ್ಟೊಂದು ರಶ್ ಇರೋದಿಲ್ಲ. ಚಾರ್ಧಾಮ್ ಯಾತ್ರೆಯಲ್ಲಿ ಬದ್ರಿನಾಥವು ಅತ್ಯಂತ ಪವಿತ್ರ ಮತ್ತು ಅಂತಿಮ ತಾಣವಾಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಅಲಕಾನಂದ ನದಿಯ ದಡದಲ್ಲಿರುವ ಈ ದೇವಾಲಯವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಇದು ಕೇವಲ ದೇವಾಲಯದ ದರ್ಶನವಲ್ಲ, ಆಧ್ಯಾತ್ಮಿಕತೆ, ಪೌರಾಣಿಕತೆ ಮತ್ತು ಹಿಮಾಲಯದ ಅಪಾರ ಪ್ರಕೃತಿ ಸೌಂದರ್ಯವನ್ನು ಒಂದೇ ಜಾಗದಲ್ಲಿ ಅನುಭವಿಸಬಹುದಾದ ವಿಶಿಷ್ಟ ಕ್ಷೇತ್ರವಾಗಿದೆ. ಬದ್ರಿನಾಥ್ ದೇವಾಲಯದ ಕೆಳಭಾಗದಲ್ಲಿರುವ ತಪ್ತ್ ಕುಂಡ್ ಯಾತ್ರೆಯ ಆರಂಭದಲ್ಲಿ ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಭಕ್ತರು ದೇವಾಲಯ ಪ್ರವೇಶಕ್ಕೂ ಮುನ್ನ ಇಲ್ಲಿ ಸ್ನಾನ ಮಾಡುವುದನ್ನು ಪವಿತ್ರ ಸಂಪ್ರದಾಯವಾಗಿ ಪರಿಗಣಿಸಲಾಗುತ್ತದೆ. ಬದ್ರಿನಾಥಲ್ಲಿ ಊಟ ತಿಂಡಿ ಬಗ್ಗೆ ನೋಡೋದಾದರೆ ಇಲ್ಲೂ ಸಹ ಆಲೂ ಪರೋಟ, ರಾಜ್ಮಾ ರೈಸ್, ರೋಟಿ, ಸಮೋಸ ಇದೇ ಥರ ಊಟ ತಿಂಡಿ ಸಿಗೋದು. ನಾವು ರಾತ್ರಿ ಇಲ್ಲೇ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿದ್ದು. ನಾವು ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆ ದೇವರ ದರ್ಶನಕ್ಕೆ ಹೊರಟಿದ್ದು. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಚಾರ್ಧಾಮ್ ಯಾತ್ರೆ ನೋಂದಣಿ ಚೆಕಿಂಗ್ ಪಾಯಿಂಟ್ ಬರುತ್ತೆ. ಅಲ್ಲಿ ಎಂಟ್ರಿ ಆದ ಮೇಲೆ ಮುಂದೆ ಹೋಗಬೇಕು. ಸ್ನಾನ ಮಾಡಿ ನಾವು ದೇವರ ದರ್ಶನಕ್ಕೆ ಬೆಳಿಗ್ಗೆ 6 ಗಂಟೆಗೆ ಕ್ಯೂ ಅಲ್ಲಿ ನಿಂತಿದ್ದು. ನಾವು ಬೆಳಗ್ಗೆ ಕ್ಯೂ ಅಲ್ಲಿ ದರ್ಶನಕ್ಕೆ ನಿಂತಾಗ ಬೆಳಗ್ಗೆ ಸಮಯದಲ್ಲಿ ವಿಪರೀತ ಚಳಿ ಇರುತ್ತೆ. ಜೊತೆಲಿ ಜರ್ಕೀನು, ಟೋಪಿ ಇದೆಲ್ಲ ಇರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ.
ಗಂಟೆ ಒಳಗೆ ನಮಗೆ ದೇವರ ದರ್ಶನ ಆಯಿತು. ದೇವಸ್ಥಾನದ ಒಳಗೆ ಸ್ವಲ್ಪ ಹೊತ್ತು ಇದ್ದು ಹೊರಗಡೆ ಬಂದು ಇಲ್ಲಿ ಎಲ್ಲ ನೋಡಿಕೊಂಡು ಹೊರಟಿದ್ದು ನಾವು ನಮ್ಮ ಭಾರತದ ಮೊದಲ ವಿಲೇಜ್ ಮಾನಗಾಂವ್. ಹಿಮಾಲಯದ ತೀವ್ರ ಚಳಿಯ ನಡುವೆಯೂ ಇಲ್ಲಿನ ನೀರು ಸುಮಾರು 45 ಡಿಗ್ರಿ ತಾಪಮಾನವನ್ನು ಹೊಂದಿರುತ್ತದೆ. ಇದರ ಪಕ್ಕದಲ್ಲೇ ಹರಿಯುವ ಅಲಕಾನಂದ ನದಿಯ ನೀರು ಅತಿ ತಂಪಾಗಿದ್ದರೂ ಈ ಕುಂಡದಲ್ಲಿ ಮಾತ್ರ ಸದಾ ಬಿಸಿ ನೀರು ಇರುವುದು ಪ್ರಕೃತಿಯ ಒಂದು ಅದ್ಭುತ. ಇಲ್ಲಿನ ನೀರಿನಲ್ಲಿ ಗಂಧಕ ಮತ್ತು ಇತರ ಖನಿಜಾಂಶಗಳಿರುವುದರಿಂದ ಇದರಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ಗುಣವಾಗುತ್ತವೆ ಎಂಬ ನಂಬಿಕೆ ಇದೆ. ಈ ಸ್ಥಳವು ದೈಹಿಕ ಶುದ್ಧತೆಯ ಜೊತೆಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಇದನ್ನು ಅಗ್ನಿದೇವನ ವಾಸಸ್ಥಾನ ಎಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಕುಂಡವನ್ನು ಭಗವಾನ್ ವಿಷ್ಣುವು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ. ದೇವಸ್ಥಾನದಿಂದ ಮಾನಗಾಂವ್ ಹೋಗೋದಕ್ಕೆ ಟ್ಯಾಕ್ಸಿ ಸ್ಟ್ಯಾಂಡು ಅರ್ಧ ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ, ಅಂಗಡಿ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಯಾವ ಕಡೆ ಹೋಗೋದು ಅಂತ ಹೇಳ್ಬಿಟ್ಟು. ಒಳಗಡೆ ನಾವು ಶಾರ್ಟ್ ಕಟ್ ರೂಟಲ್ಲಿ ಹೋದರೆ ಅರ್ಧ ಕಿಲೋಮೀಟರ್ ಒಳಗಡೆ ಇದು ಟ್ಯಾಕ್ಸಿ ಸ್ಟ್ಯಾಂಡ್ ಬಂದುಬಿಡುತ್ತೆ. ಅಲ್ಲಿ ಹೋಗಿ ನಾವು ಹೋಗಬೇಕಾಗುತ್ತೆ ಮಾನ ವಿಲೇಜ್ಗೆ. ನಾವು ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದರೆ ಇಲ್ಲಿ ಸಾಕಷ್ಟು ಶೇರಿಂಗ್ ಟ್ಯಾಕ್ಸಿಗಳಿರ್ತವೆ. ಒಬ್ಬರಿಗೆ 50 ರೂಪಾಯಿ ಚಾರ್ಜ್ ಆಗುತ್ತೆ. ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ ಮಾನ ವಿಲೇಜು. ಟ್ಯಾಕ್ಸಿಲಿ 10ರಿಂದ 15 ನಿಮಿಷ ನಾವು ಜರ್ನಿ ಮಾಡ್ಕೊಂಬಂದರೆ ನಾವು ಮಾನ ವಿಲೇಜ್ ಬರ್ತೀವಿ. ಇದೇ ನೋಡಿ ಮಾನ ವಿಲೇಜು. ಇಲ್ಲಿ ಏನೆಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಎಂಟ್ರೆನ್ಸಲ್ಲೇ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ. ಕೆಲವೊಂದು ಕಡೆ ಸ್ಟೆಪ್ ಇದೆ, ಸ್ಟೆಪ್ ಹತ್ಕೊಂಡು ಹೋಗಬೇಕಾಗುತ್ತೆ. ಫಸ್ಟು ನಾವು ಬಂದಿದ್ದು ಗಣೇಶ್ ಗುಫಾ ದೇವಸ್ಥಾನದ ಹತ್ರ. ಇದೇ ಗುಹೆಯಲ್ಲಿ ವೇದವ್ಯಾಸರು ಹೇಳಿದಂತೆ ಗಣೇಶನು ಮಹಾಭಾರತ ಬರೆದಿದ್ದು. ದೇವಸ್ಥಾನದ ಒಳಗಡೆ ಗಣೇಶನ ವಿಗ್ರಹವಿದೆ. ಗಣೇಶ ಗುಫದಲ್ಲಿ ಗಣೇಶ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಇಂಡಿಯಾದ ಮೊದಲ ಟೀ ಶಾಪ್ ಬರುತ್ತೆ. ಇಲ್ಲಿ ಹೋಗಿ ನಾವು ನೋಡಿಕೊಂಡು ಮುಂದೆ ಹೋಗಿದ್ದು. ಈ ಸ್ಥಳಕ್ಕೆ ರಜನಿಕಾಂತ್ ಸರ್ ಕೂಡ ಬಂದು ಹೋಗಿದ್ದಾರೆ. ಇಂಡಿಯಾದ ಫಸ್ಟ್ ಟೀ ಶಾಪಲ್ಲಿ ಟೀ ಕುಡ್ಕೊಂಡು ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ನಮಗೆ ವೇದವ್ಯಾಸ್ ಗುಫಾ ಬರುತ್ತೆ. ಈ ಪ್ರಾಚೀನ ಗುಹೆಯು ವೇದವ್ಯಾಸರು ಮಹಾಭಾರತವನ್ನು ರಚಿಸಿದ ಸ್ಥಳವೆಂದು ನಂಬಲಾಗಿದೆ. ಒಳಗೆ ಒಂದು ಸಣ್ಣ ದೇವಾಲಯ ಮತ್ತು ಶಾಸ್ತ್ರಗಳನ್ನು ಹೋಲುವ ಕಲ್ಲಿನ ಗುರುತುಗಳಿವೆ. ಗುಹೆಯು ಶಾಂತವಾಗಿದ್ದು ಆಧ್ಯಾತ್ಮಿಕ ಭಾವನೆಯನ್ನು ಹೊಂದಿದೆ ಮತ್ತು ಹಿಂದೂ ಭಕ್ತರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿಂದ ನಾವು ಸ್ವಲ್ಪ ದೂರ ನಾವು ನಡ್ಕೊಂಡು ಹೋದರೆ ಸರಸ್ವತಿ ನದಿ ಉಗಮ ಸ್ಥಾನದ ಹತ್ರ ಹೋಗ್ತೀವಿ. ನಮ್ಮ ಭಾರತದಲ್ಲಿ ಸರಸ್ವತಿ ನದಿ ನೋಡೋದಕ್ಕೆ ಸಿಗೋದು ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ಮಾತ್ರ. ಇಲ್ಲಿ ಸರಸ್ವತಿ ನದಿಯ ಗಂಗಾಜಲ ಸಿಗುತ್ತೆ. ಬೇಕು ಅಂತ ಹೇಳಿದ್ರೆ ನಾವು ಮನೆಗೆ ತರ್ಬೋದು. ಮಹಾಭಾರತದ ನಂತರ ಪಾಂಡವರು ಸ್ವರ್ಗಕ್ಕೆ ಹೋಗುವಾಗ ಇದೇ ಗ್ರಾಮದ ಮೂಲಕ ಈ ರಸ್ತೆಯಲ್ಲಿ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಾವು ಬೆಳಿಗ್ಗೆ 8 ಗಂಟೆಗೆ ಬಂದ್ವಿ. ಇಲ್ಲೆಲ್ಲ ಸ್ಥಳಗಳನ್ನ ನೋಡೋಷ್ಟರಲ್ಲಿ 10 ಗಂಟೆ ಆಯಿತು. ಇಲ್ಲಿಂದ ನಾವು ಬದ್ರಿನಾಥ್ ಬಸ್ ಸ್ಟಾಪ್ ಹೊರಟ್ವಿ.
ಇಲ್ಲಿಗೆ ನಮ್ಮ ಚಾರ್ಧಾಮ್ ಯಾತ್ರೆ ಮುಗಿಯುತ್ತೆ. ನಾವು ಬದ್ರಿನಾಥಿಂದ ಹೊರಟಿದ್ದು ಹರಿದ್ವಾರಕ್ಕೆ. ಹರಿದ್ವಾರ ಹೋಗೋದಕ್ಕೆ ಇಲ್ಲಿ ಬಸ್ಗಳು ಸಿಗ್ತವೆ. ಆದರೆ ನಾವು ಹೋಗುವ ದಾರಿಯಲ್ಲಿ ದಾರಿದೇವಿ ದೇವಸ್ಥಾನ, ದೇವಪ್ರಯಾಗ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಬದ್ರಿನಾಥಿಂದ ಹರಿದ್ವಾರಕ್ಕೆ ಒಬ್ಬರಿಗೆ 1200 ರೂಪಾಯಿ ಆಯಿತು. ದಾರಿದೇವಿ ದೇವಸ್ಥಾನ ಮತ್ತು ದೇವಪ್ರಯಾಗ್ ಸ್ಥಳದ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ತಪ್ಪದೆ ನೋಡಿ. ಸ್ನೇಹಿತರೆ, ಚಾರ್ಧಾಮ್ ಯಾತ್ರೆಯ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಮುಂದೆ ಚಾರ್ಧಾಮ್ ಯಾತ್ರೆ ಹೋಗುವವರಿಗೆ ಉಪಯೋಗವಾಗುತ್ತದೆ. ಧನ್ಯವಾದಗಳು.